ಯಪ್ಪ ದೇವ್ರ ಜೋಡಿ ಬಸವಣ್ಣ ನನ್ನ ಮಗ ನನ್ನ ಮನೆಗೆ ಬಂದೆ ಈ ರಂಗ ಮಾಡಿದೀಪ ಹೆಂಗಾರ ಅತ್ತಾಗಾರ ಯಾಕಾಗಲಿ ಯಾವಾಗಾರ ಬಂದೆ ನಮ್ಮ ಮನೆಗೆ ಸೇರ್ಕೊಂತಾನ ನನ್ನ ಮಗ ಅಂತ ನೆನೆಸ್ಬಿಟ್ಟಿದ್ರಿಪ್ಪ ನನಗರ ದೇವ್ರೆ ನನ್ನ ಮ್ಯಾಗ ಆಶೀರ್ವಾದ ಮಾಡ್ಯಾನ. ಅಲ್ಲ ಇದ್ದಕ್ಕಿದ್ದಂಗೆ ನಮ್ಮ ಗೋಡೆ ಯಾಕೆ ನಮ್ಮ ಮನೆಗೆ ಬಂದ ಅಂಥದ್ದು ಏನಾಗೈತಿ ಅಕ್ಕಿ ಕತಿ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಇದ್ದಕ್ಕಿದ್ದಂಗೆ ಬಂದ ತಪ್ಪಾಗೈತಿವಿ ಅಂದ, ಕಾಲು ಬಿದ್ದ, ಹೊಟ್ಟೆ ಊಟ ಮಾಡ್ತಾನೆ ಅಂದ. ಏನಾಗಿರ್ಬೇಕು ಇದಕ್ಕೆ ಹಿಂದ? ಯಾರಾರ ಏನಾರ ಅಂದಿಗಿಂದ್ರೆ ಏನಾರ ಅವಂಗ ಮನ್ಸಿಗೆ ನೋವು ಮಾಡಿದ್ರ ಏನಪ್ಪ ಒಂದು ಗೊತ್ತಾಗಲ್ಲ. ಎತ್ತಾಗ್ರಿ ಯಾಕಾಗಲಿ ನನ್ನ ಮಗ ನನ್ನ ಮನೆಗೆ ಬಂದಾನೆ ಅಷ್ಟ ಸಾಕು ನನಗೆ. ಹೋಗೋನು ತಗ ಹೊಟ್ಟೆ ತುಂಬ ಇವತ್ತು ತಿಂದೆವು ಮರಯ್ಯ. ದಿನ ಅದ ಇಡ್ಲಿ ವಡ ಪೂರೇ ದೋಸೆ ತಿಂದು 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 ಯಾರಿಗಿನ ಕೆಟ್ಟ ಹೋಗಿತ್ರಿಪ್ಪ. ಯಾವಾಗ ಮನೆಗೆ ಬಂದ ಒಂದು 4 ರೊಟ್ಟಿ ಜಡದ ಮ್ಯಾಗ ಒಂದಿಟ್ಟು ಜುಣಕ ಹಾಕೊಂಡು ನನ್ನ ಉಂಡನಿ ಅನಿಸ್ಬಿಟ್ಟಿತ್ರಿ. ನಮ್ಮವು ಇಲ್ಲೇ ಕುಂತತಿ. ಯವ್ವ ಯಾಕಪ್ಪ ಮಗನೇ ಊಟ ಮಾಡಿದೆ? ಹೊಟ್ಟೆ ತುಂಬ ತಿಂದೆ? ಹ್ಞೂ ಬೇವ. ಯವ್ವ ನನ್ನ ಕರೆ ಅಂದ್ರೆ ಕ್ಷಮಿಸಿ ಬೇವ ನೀನು. ಹ್ಞೂನಪ್ಪ ಮಗನ ಯಾಕೆ ಯಾಕಿನ್ನ ಅದ ಚಿಂತೆ ಆಗದಿದಿ ಅಂಥವೆಲ್ಲ ಹೆಚ್ಚಲಾಗಿ ಇಟ್ಕೊಂಡ ನಾವು ಹಿಂಗೆ ಸಣ್ಣಗದೆ. ನಾನು ಇದ್ದಿದ್ದಿಲ್ಲ ಇಷ್ಟು ದಿನ. ನನ್ನ ಮಗ ಒಂದಲ್ಲ ಒಂದು ದಿನ ಬರ್ತಾನ, ನನ್ನ ಹತ್ರ ಕ್ಷಮೆ ಕೇಳ್ತಾನ, ನಮ್ಮ ಕೂಟ ಇರ್ತಾನ ಅಂತಂದು ನಾನು ಅಚಲವಾಗಿ ನಂಬಿದ್ದೆ. ನಂಬಿಕೆನ ನಿನ್ನೆ ಉಳಿಸ್ಕೊಂಬಿಟ್ಟಿ ಮಗನ. ಯವ್ವ ನನಗೆ ಇಷ್ಟು ದಿನ ನನ್ನ ತಪ್ಪು ನನಗೆ ಅರಿವಾಗಿಲ್ವೇ? ನಾನು ಸೊಂಡಿಲೆ ನಾನು ನೀರು ಕುಡ್ಕೊಂತ ಹೋದೆ. ನಿಮ್ಮನ್ನೆಲ್ಲ ನಾನು ಎಷ್ಟು ಕಡೆಗಣಿಸಿದ್ರೆ ನೀನು ಮಗ ಅನ್ನೋದೇ ಮಮಕಾರ ನಿನಗೆ ಕಡಿಮೆ ಆಗಲಿಲ್ಲ ಇವ. ಅದೇನು ಕಡಿಮೆ ಕತ್ಲ ಹೇಳ ಮಗ ಅನ್ನೋದೇ ಹೆಚ್ಚು ತಾಯಿಗೆ ಅಂದಂಗ ಏನಾತಪ್ಪ ಯಾಕೆ ಹಿಂಗೆ ಇದ್ದಕ್ಕಿದ್ದಂಗೆ ಬಂದೆ ತಗೊಂತ ಹೊಟ್ಟೆಸ್ತಾವ ಅಂದು ಕಾಲು ಬಿದ್ದಿ ತಪ್ಪಾತ ಅಂತಂದು ಈಗ ಏನಾತೆ? ಯಾರ್ಯಾರ ಜಗಳ ಮಾಡಿದ್ರನೆ ಏನಾರ ಅಂದ್ರ ಊರನ್ನಾರ ಮಂದಿ ಒಬ್ಬನ ಎದಕ್ಕದಿದಿ ಯಾಕೆ ಹಿಂಗೆ ಹಂಗೆ ಅಂತಂದು ಏನಾರ ಅಂದಿದ್ಕ ಮನ್ಸಿಗೆ ಗಾಸ್ ಮಾಡ್ಕೊಂಡು ಇಲ್ಲಿ ಬಂದಿನ ಗೌಡ್ಯ? ಹಂಗೇನಾರ ಇದ್ರೆ ಹೇಳಪ್ಪ ನೀನು. ಹೆಂಗೆ ತಿನಗೆ ಯಾವಾಗ ಇಷ್ಟ ಬರ್ತೈತಿ ಯಾವಾಗ ಬಂದಿರುವಂತಿ. ನಿಮ್ಗೆ ಒಬ್ಬನ ಇರ್ಬೇಕು ಅನ್ಸಿದ್ರೆ ಒಬ್ಬನ ಇರೆ. ನಾವೇನು ನಿನಗೆ ಬ್ಯಾಡ ಅಂದೇವನು ಒಬ್ಬನ ಇರಾಕೆ ತಮ್ಮ ಹೇಳ ಯಾರು ಏನಾರ ಅಂದ್ರನೆ. ನೋಡ್ರಿ ತಾಯಿ ಪ್ರೀತಿ ಯಾವಾಗಲೇ ತಾಯಿ ಪ್ರೀತಿನ. ನಾನು ಇಷ್ಟೇ ಮೋಸ ಮಾಡಿ ಇವ್ರನ್ನ ಇಷ್ಟು ದಿನ ಒಬ್ಬಂಟಿಯಾಗಿ ಬಿಟ್ರೆ ನಮ್ಮವ್ವ ನನ್ನ ಬಗ್ಗೆನ ಚಿಂತೆ ಮಾಡ್ಕೊತ ಕುಂತಾಳ. ಇದಕ್ಕೆ ಅಲ್ಲನ್ರಿ ತಾಯಿ ಪ್ರೀತಿ ಅನ್ನೋದು. ನಾವು ನಮ್ಮ ಸೊಕ್ಕಿಲೆ ನಾವು ಸೆಟ್ಟಿತೀವಿ. ನಮ್ಗೆ ಮುಂದೆ ಒಂದಲ್ಲ ಒಂದು ದಿನ ಬುದ್ಧಿ ಬೇಟಕತಿ ಅನ್ನೋದಕ್ಕೆ ನಾನು ಉದಾಹರಣೆ ರೀ. ಹಂಗೇನಿಲ್ಲವೇ? ಮತ್ತು ನಾನು ಎಷ್ಟು ದಿನ ಅಂತಂದು ಒಬ್ಬನೇ ಇರೋದೆ. ನಮ್ಮವ್ವ ನನ್ನ ಹೆಂಡತಿ ಮಕ್ಳು ಒಬ್ಬರು ಇರ್ತಾರಲ್ಲಿ. ಒಬ್ಬಂಟಿ ಜೀವನ ಹೆಂಗೆ ಗಂಡು ಮಕ್ಳು ಇಲ್ಲಂಗೆ ಅಂತಂದು ನಾನು ಬಂದೆ ಇವ. ನಿಮ್ಗೆ ನನ್ನ ಮ್ಯಾಗ ಅಷ್ಟು ವಿರುತಿ ಅಲ್ಲ ಬೇವ. ಮತ್ತು ಪಿರುತಿ ಇಲ್ದಂಗೆ ಇರ್ತೈತಿ ಎಲ್ಲ ಗೌಡೆ. ಪಿರುತಿ ಇಲ್ದಂಗೆ ಇರ್ತದೆ. ಆಯಪ್ಪ ಹೋಗು ಏನು ಅಲ್ಲೇ ಒಳಗೆ ಕುಂದ್ರ ನಡಿಯಪ್ಪ. ಇಲ್ಲೇ ಒಂದು ಬಿಸಿಲು ಇದ್ರ ಬಿಸಿಲು ಹೊಡಿತೈತಿನ ಒಂದೀಟು ಗಾಳಿ ಬರಂಗಿಲ್ಲ. ಇದ್ರ ಬಿಸಿಲು ಹೊಡ್ಯಾಕತ್ರ 12 ಗಂಟೆ ತನಕ ತಣ್ಣಗೆ ಇರ್ತೈತೆ. ಹಿಂಗೆ ಬಿಸಿಲು ಹೊಡ್ಯಾಕತ್ತಂದ್ರೆ ಕೆಟ್ಟ ಜಳ ಹೊಡ್ತೈತಿ ನೋಡ. ಆತು ಇವ ನನ್ನ ಮ್ಯಾಗ ಸಿಟ್ಟಿಲ್ಲ ಬೇ. ಇಲ್ಲಪ್ಪ ಮಗನ ನನ್ನ ಮ್ಯಾಗ ನಿನ್ನ ಮ್ಯಾಗ ನಾ ಯಾಕೆ ಸಿಟ್ಟು ಮಾಡ್ಕೊಲಿ ಹೇಳ? ಮಕ್ಕಳು ತಪ್ಪು ಮಾಡವ ತಾಯಿ ಕ್ಷಮೆ ಆದ ರೀತಿ ಅನ್ನಂಗಿಲ್ಲನೆ. ಹಂಗ ಮತ್ತೆ ಏನ ತಪ್ಪು ಮಾಡಿದ್ರೆ ಹೊಟ್ಟೆ ಹಾಕೊಂಡು ಹೋಗೋದಪ್ಪ. ಚಲೋ ಮಾಡ್ಯಾರನೆ ಮತ್ತೆ ನಾಟಕ ಕಂಪ್ನಿ ಅತ್ತಗೆ. ನನ್ನ ತಮ್ಮ ನೋಡು ಅಷ್ಟೇ ನಾಟಕ ಪಾಲ್ಸಿ ಮಾಡಿ ಹೆಜ್ಜೆ ಇಡಂಗಿಲ್ಲ, ಹಂಗೆ ಮಾಡಂಗಿಲ್ಲ ಹಿಂಗೆ ಮಾಡಂಗಿಲ್ಲ ಅಂತಂದು ನಾಟಕ ಮಾಡಿ ಪಾಲ್ಸಿ ಮಾಡಿ ಈಗ ಬಂದ ನಿನ್ನೆ ಕಾಲು ಬಿದ್ದು ಇವತ್ತ ನಾಟಕ ಮಾಡಕತ್ತ ಮತ್ತೆ ಅತ್ತಗೆ. ಏನು ಮಾಡೋದು ನೋಡಿ, ಈಗ ನಮ್ಮದು ಎಲ್ಲ ಪಿಲಿಯನ್ನು ಉಲ್ಟಾ ಪಲ್ಟಿ ಆಗಕತ್ತೈತಿ. ಅಲ್ಲೇ ಬಾಡಿಗೆ ಕಾರು ತಂದು ದಿನ ರೊಕ್ಕ ಬಿಡಿಬೇಕು ಅವಂಗೆ. ಏನು ಮಾಡೋದೆ? ಈಗ ಮದುವೆ ಆಗಿದ್ರೆ ಜಾಸ್ತಿ ಬರ್ತಿತ್ತೆ. ಒಟ್ಟು ಅವಂಗ ಹುಡುಗ ಕಾರ್ ನಾವ ತಗೊಂಡೆ ಹುಡುಗ ರೊಕ್ಕ ಕೊಡ್ತಿದ್ವಿ. ಏನು ಮಾಡೋದಪ್ಪ ಈಗ? ಹೆಂಗಾರ ಮಾಡಿ ನಮ್ಮ ಗೋಡೆಯನ್ನ ದೂರ ಮಾಡೋಣ ಇನ್ನೊಂದ್ಸರಿ. ಬೇಡ ಹಂಗೇನು ಬೇಡ. ಕೇಳ್ತಾನೆ ಅಪ್ಪ ಗೋಡೆ ಹಂಗೆ ಹಿಂಗೆ ಕಾಳು ಉಳಿತೈತಿ, ತವ್ರ ಮನೆ ಕಾಳು ಉಳಿತೈತಿ. ಹ್ಞೂ ಅನಸೆ ಅವ್ವ ಬೇಡ ಅನ್ನಕತ್ತಾಳ. ಅವಾಗ ಒಂದೀಟು ಮನಸ್ಸಿಲ್ಲ ಅಂತಂದು ಹೆಂಗಾರ ಮಾಡಿ ನಮ್ಮ ಗೋಡ್ಯಾಗ ಒಂದೀಟು ಬೂದಿ ಉಗ್ಬೇಕು. ಇಲ್ಲ ಅಂದ್ರೆ ಬಗ್ಗಂಗಿಲ್ರಿ ಇವ್ರೆ ಹುಡುಗಿ ಕೊಡಂಗಿಲ್ಲ ನನಗೆ. ಈಗ ನಮ್ಮ ಒಂದೀಟು ಕಸರಿಲ್ಲಂಗ ಹೋಗೆ ಗಂಡ ಮನೆಗೆ ಇಲ್ಲ ಎಷ್ಟು ದಿನ ಇರ್ತೀರಿ ಬಿಚ್ಚಿ ಹಂಗೆ ಹಿಂಗೆ ಅಂತಂದು ಬೈತಾಡ್ರಿಪ್ಪ. ಅದಕ್ಕೆ ಹೆಂಗಾರ ಮಾಡಿ ನಮ್ಮ ಗೋಡೆ ಫೋನ್ ಇಟ್ಟಾಗ ಮದುವೆ ಮಾತುಕತೆ ಮಾಡಿಬಿಡ್ತಾನೆ. ಅದ ಕರೆಕ್ಟ್. ಗೌಡೆ ಹೇಳಪ್ಪ ಹೇಳ. ನನ್ನಾದ್ರೆ ಒಂದಿನ ಹಿಂಗೆ ಮಂಗಿಸ್ಕೊಂತಾಳೆ ನೋಡ ಮಗ ಅಂದ್ರೆ ಹೆಂಗೆ ಮಂಗಿಸ್ಕೊಂತ. ನನಗಂತೂ ಕಸರಿಡಂಗಿಲ್ಲ. ಹಂಗೆ ಆನಾಗಿ ಆಗೂಗಿ ಅಂತಂದೆ ಬಾಯಿಗೆ ಬಂದಂಗೆ ಬೈತೈತಿ. ನನ್ನ ಮಗ ಇರಕ್ಕಿಲ್ಲನೇ ಕೀಗೆ
ಹಾ ಮಕ್ಕಳಪ್ಪ ಮಕ್ಕಳ ತಾಯಿ ಮತ್ತೆ ಮಂಗಿಸ್ಕೊಂತಾಳ. ನೀ ಒಬ್ಬನ ಮಗ ಆಕಿಗೆ, ನಾ ಎಲ್ಲ ಮಗಳು ಆಕಿಗೆ, ನನಗೆ ಎಲ್ಲ ತಗೊಳ್ಕೊಟ್ಟು ತಂದಿರ್ತಾಳ. ಮತ್ತೆ ಅದಕ್ಕೆ ನನಗೆ ಒಂದೀಟ ಕಸರು ಇರಂಗಿಲ್ಲ. ಯಾವ ನೋಡಿದ್ರೆ ಬೈಕೊಂತ ಇರ್ತಾಳ. ಮತ್ತೆ ನಾನು ಸಂತ್ಯಾಗ ಎಲ್ಲಾರ ತವಡಿಗೆ ಹುಡ್ಕೊಟ್ಟ ತಂದಿರ್ಬೇಕು ನಾನು. ನೀನಾರ ಹೊಟ್ಟೆ ಹುಟ್ಟಿರ್ತೀಪ ಮತ್ತೆ ಮಾಡ್ಲಾಗ ಮಕ್ಕೊಂಡ್ರೆ ಮಕ್ಕಳಪ್ಪ ಹೇಳಪ್ಪ ತಮ್ಮ ಹಂಗ ಹಿಂಗ ಅಂತಂದ ನಿನಗೆ ಮುದು ಮಾಡ್ತಾ ಬಂತ ನೋಡಪ್ಪ. ಬಂತ ಹೊಟ್ಟೆ ಕಿಚ್ಚಿಂದ ಕೊಳಿ ಮಟ್ಟಿ ಬಂತು ನಮ್ಮದ. ಬಾಲೆ ಏನಾಗಿ ನಿನಗೇನಾರ ಬೇಡ ಅಂದೇನಲ್ಲಿ ನಾನು. ಹಾ ಯಾವಾಗ ಮಂಗಿಸ್ಕೊಂಡ ಓಲ್ ಗುಡಿಸಿ ಬೇಗ ಬರ್ಲಿ ಬಿದ್ದಿದಿ. ಅವನು ನೋಡಿ ಹೆಂಗ್ ಮಂಗಿಸ್ಕೊಂಡಿದಿ ತೊಡಿ ಮ್ಯಾಗ. ಅಯ್ಯಯ್ಯ ನಾ ತೊಡಿ ಮ್ಯಾಗ ಮಂಗಿಸ್ಕೊಳ್ಳೋದ ಮುಕುಳಿ ತೊಳಿದಂಗ, ಲಾಲಿ ಹಾಡ್ದಂಗ, ಜೋಳಿಗೆ ಹೋಗಿದಂಗ, ದೊಡ್ಡಕ್ಕೆ ಆಗಿ ಗಂಡನ ಮನೆಗೆ ಹೋಗಿದ್ದೀರಿ. ಬೂಬುಣಿ ಏನಂತ ಹೇಳಿದ್ರ ಇಂಥ ಒಂದೆರಡು ಮಾತು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀವಿ. ಆತಕ ಏಪ್ಪ ಹೇಳ ನೀ ಏನ ಕೂಸನೆ ಅವನ್ ತೊಡಿ ಮ್ಯಾಗ ಮಕ್ಕೊಳಕ್ಕೆ ಮಕ್ಕಳು ಬಿಡಲಿ. ನನ್ನ ಮಗ ನನ್ನ ತೊಡಿ ಮ್ಯಾಗ ಮಕ್ಕೊಂಡ್ರೆ ನಿನಗೇನಾತ ಬೂಬುಣಿ? ನೋಡ ಮಾತಿಗೆ ಬೈಯದೆ ಅಂದ್ರೆ ನಾ ಏನೇ ನಿಮ್ಮ ಹೊಟ್ಟೆ ಹುಟ್ಟಿನ ತಗೋಣನೆ ಅಪ್ಪ ಹೇಳ್ತಿದ್ದ ತೌಡ್ ತಂದೇವಿ ನಿಮ್ಮನ್ನ ಅಂತಂದೆ. ಸಂತ್ಯಾಗ ಮರ ಕತ್ತಿದ್ರ ಒಂದು 10 ರೂಪಾಯಿ 2 ರೂಪಾಯಿ ತೌಡ್ ಕೊಟ್ಟ ತಂದ್ವಿ ಮತ್ತೆ ನಿನ್ನ. ಯಾಕ ಬಾ ನೀನೇ ಅವನ್ ತೊಡಿ ಮ್ಯಾಗ ಮಕ್ಕೋಬೇಕು ಅನ್ಸಿದ್ರ ಮಕ್ಕಳ. ನಾ ಏನಾರ ಬೇಡ ಅಂದನೆ. ಬಾ ಹಾಕಿನೇ ಕೆಟ್ಟ ಹೊಟ್ಟೆ ಕಿಚ್ಚಿಂದೆ ನೀನು ಬಂದು ಮಕ್ಕೊಂಡು ಓಲ್ ಗುಡಿಸಿ ತಬ್ಬಾಕ್ಬೇಕದೆ. ಆಮೇಲೆ ಏನ ಪುಡಾರಿ ಇಲ್ಲಿಗೇನ ಎಲ್ಲಿ ಕಾಣವಲ್ಲ. ಕಾರ್ ತಗೊಂಬಂದಿರಿ ಬಂದಿರಿ ಎಲ್ಲೆಲ್ಲಿ ಕಾಣವಿಲ್ಲ, ಪತ್ತೆನೇ ಇಲ್ಲ. ಏನ ಕಾರ್ ತಗೊಂಬಂದಾರ? ಎಲ್ಲಿ ಯಾರು ತಗೊಂಬಂದಾರ ಬೇ? ಯಪ್ಪ ನಿಮ್ಮ ಅಕ್ಕನ ಮಗನ ನೋಡಿನೇ ಕಾರ್ ತಗೊಂಬಂದಾರ. ಕಾರ್ ಹೊಸ ಕಾರ್ ತಂದ ನಿಲ್ಲಿಸಿ ಮೊನ್ನೆ ಪೂಜೆ ಮಾಡಿ ಕಾಯಿ ಹೊಡೆದೆ ತಗೊಂಡು ಹೋಗ್ಯಾನ. ಎಲ್ಲಿ ಹೋಗ್ಯಾನ ಏನೋ ಮಗದೀರ ಇನ್ನೂ ಬಂದಿಲ್ಲ. ಎಲ್ಲೋಕನ ಪಿರೇಣ್ಸ ಮನೆಗೆ ಹೋಗ್ಯಾನ. ಕಾರ್ ತಗೊಂಡನಲ್ಲ ಅದಕ್ಕೆ ಪಾರ್ಟಿ ಕೊಡಪ್ಪ ರಮೇಶ್ ಅಂದ್ರಂತ. ಅದಕ್ಕೆ ಪಾರ್ಟಿ ಕೊಡಕ ಹೋಗ್ಯಾನ. ಹಂಗೆ ಸಾಮಾನ್ಯದವ ಅನ್ಕೊಂಡಿನಿ. ಪಿರೇಣ್ಸ ಜಾಗ ಬಂದಿದಾರ ನಮ್ಮ ರಮೇಶಿ. ಹೌದಾ ಇವ ಜಾಗ ಬಂದಿದಾರ ಪುರೇಣ್ಸ ಜಾಗ ಗಾಳಿ ಬಿಳಿ ಅದಾನಲ್ಲ. ಮತ್ತೆ ಪಿರೇಣ್ಸ ಭಾಳ ಮಂದಿ ಇರ್ತಾರ. ಮತ್ತೆ ಇರಕ್ಕಿಲ್ಲನೆ ನಿನಗಾರ ಏನೇ ಹೆಣ್ಣು ಮೊಮ್ಮಕ್ಕಳಿಗಿಂತ ಗಂಡು ಮೊಮ್ಮಕ್ಕಳ ನಿನಗ ಭಾಳ ಹೆಚ್ಚೆ. ಹ್ಞೂನ್ಲೆ ಮತ್ತೆ ಹೆಚ್ಚೆ. ಅವ್ರ ನನಗೆ ಮುಂದೆ ಏನು ಕೆಟ್ಟನ ಆದ್ರೆ ನೋಡೋರೆ. ನಿನ್ನ ಮಗ ಬಂದು ನೋಡ್ತಾನ. ನಾಳೆ ಮದುವೆ ಆದ್ರೆ ಕುತ್ಕೋರ ನೀನ ಕುತ್ಕೋ ಅಂತಂದೆ ನಿನ್ನ ಮೂಲ್ಯಾಗ ದುಡಿ ಹೊಕ್ಕಂತಡಿ. ಅವಾಗ ಬುದ್ಧಿ ಬೆಟ್ಟಕತ್ ನಿನಗೆ. ಏನನ್ಲ್ವಾ ನಮ್ಮವ್ವ ಅಂತಂದು ಅದಾಗ ಹೇಳಿದ್ದ ಕರಿ ಆತಂತಂದೆ ಅವಾಗ ನೆನಪು ಮಾಡ್ಕೊಂತೀರಿ. ಅಲ್ಲಿ ಬಿಡ್ಬೇವ. ಯಾಕ ಎಲ್ಲೋಗ್ಯಾನ ರಮೇಶಿ? ಕಾರ್ ಇದಕ್ಕೆ ತೊಗೊಂಡಿರಿ ಯಾಕಾಗ ನೀವೇ? ಅಲ್ಲ ಕಾರಿಂದ ಏನೇ ಅವಶ್ಯಕತೆ ಐತೆ? ಅದ ರೊಕ್ಕ ಇಟ್ಟಿದ್ರೆ ಎದಕ್ಕಾರ ಬರ್ತಿದ್ದಿಲ್ಲ? ಯಪ್ಪ ಎದಕ್ಕೆ ಅಂದ್ರೆ ಮತ್ತೆ ರೊಕ್ಕ ಇದ್ರೇನ ಮತ್ತೆ ರಮೇಶಿ ಕಾರ್ ತಗೋಬೇಕಂದಿದ್ನ. ತಗೋಗಪ್ಪ ಮತ್ತೆ ರೊಕ್ಕ ಇಟ್ಟಾರ ಏನ್ ಮಾಡ್ತೀನಿ. ಮತ್ತೆ ಮುಂದಿನ ವರ್ಷ ಬಂಗಾರ ಹೊಲ ಫಲ ಹಿಡಿದ್ರತ್ತ. ಮತ್ತೆ ತಗೋಗ ಮತ್ತೆ ನೀನು ಆಶಕರ ನಾ ಯಾಕ ಬೇಡ ಅನ್ಲಿಪ್ಪ ಅಂತಂದೆ ತಗೊಂಡ ಬಂದಪ್ಪ ಮೇಲೆ. ಹೌದಾ? ರೊಕ್ಕಡಿನ ಕೊಟ್ರಿ ತಿಂಗಳ ಕಂತ ಕಟ್ಕೊಂಡು ಹೋಗಿರಿ? ಅರ್ಧ ಕೊಟ್ಟಾನ, ಇನ್ನೊಂದು ಅರ್ಧ ಐತಿ. ಒಂದು ಗೆಳೆಯನ ಅಂತವ ಒಳ್ಳೆ ಶೋರೂಮ್ನಾಗ ಕೆಲಸ ಮಾಡವ. ಇನ್ನೊಂದು 6 ತಿಂಗಳು ಬಿಟ್ಟಿಂದ ಕಂತ ಕಟ್ಕೊಂತ ಹೋಗ್ರಿ ಅಂತಂದು ಹೇಳಿದ್ನಪ್ಪ. ಏನ ಒಟ್ಟ ನನಗೆ ತೋರ್ಸಕ್ಕಷ್ಟ ಕರ್ಕೊಂಡು ಹೋಗಿದ್ದಪ್ಪ. ಹೌದಾ? ಚಲೋ ಆಯ್ತು ಬಿಡ. ಅಲ್ಲ ನಮ್ಮಕ್ಕ ನಮ್ಮ ಹುಡುಗಿನ ಮಾಡ್ಕೊತಾನೆ ಅಂತಂದು ಹಿಂಗೆ ಪ್ಲ್ಯಾನ್ ಮಾಡಿ ಮತ್ತೇನಾರ ಕಾರ್ ತೊಗೊಂಡು ಹಿಂಗೆ ಇಲ್ಲೇ ನಾಟಕ ಮಾಡಿ ಕಾರಿಂದ ಮಿಷ ಒಡ್ಡಿ ಮತ್ತೇನಾರ ಮದ್ವೆ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡಿಗಿಡಕತ್ತಾಳ ಮತ್ತೀಕಿ ನಮ್ಮಕ್ಕ. ಮಾಡಿಲ್ಲವ್ರಿಪ್ಪ ಏನು ಹೇಳೋಕ್ಕಾಗಂಗಿಲ್ಲ ನಮ್ಮ ಅಕ್ಕಂದೆ. ಅಲ್ಲ ನೋಡು ನಾ ಹಿಂಗದ ನೀವು ಒಬ್ಬನ ಬಾಯಕ್ಕ ರೊಟ್ಟಿ ಮಾಡಿಕೊಡುವಂತೀವಿ ಒಂದು ಕೈಯಾಗ ಹಚ್ಚಿ ಅಂತಂದು ಕರ್ಸಿದ್ರೆ ಒಂದ ದಿನ ರೊಟ್ಟಿ ಮಾಡಿಕೊಟ್ಟಂಗೆ ಮಾಡಿ ನಮ್ಮ ಓನ್ ಮನ್ಯಾಗ ಇಲ್ಲೇ ಜಾಂಡ ಊರ್ಬಿಟ್ಲಿ ರೀ. ಈಕಿನ ಹೆಂಗೆ ನಂಬಕ್ಕೆ ನಾವು ಹೆಂಗೆ ನಂಬಕ್ಕೆ ಹೇಳ್ರಿ? ಈಕಿ ನಂಬಿ ನನ್ನ ಮಗಳನ್ನ ಈಕಿ ಮನೆಗೆ ಏನಾರ ಕಳ್ಸಿದ್ನೆ ಅಂದ್ರೆ 2 ದಿನದಾಗ ಹೊಳ್ಳಿ ಕಳಿಸ್ತಾಳ್ರಿ ನನ್ನ ಮಗಳನ್ನ. ಬಂಗಾರದಂಗೆ ಸಾಕಿ ಗಿಡಗನ ಕೈಗೆ ಕೊಟ್ಟಂಗಕತಿ. ಬೇಡ ನನ್ನ ಮಗಳು ಎಲ್ಲಿ ಇಷ್ಟಪಡ್ತಾಳ ಅಲ್ಲೇ ಮದ್ವೆ ಮಾಡಿ ಕೊಡ್ತೇನ್ರಿಪ್ಪ ನಾನು. ಯಾಕ ಮಾವ ಫೋನ್ ಮಾಡಿಲ್ಲ ಬರ್ರಿ ಅಂತಂದೆ? ಮತ್ತೆ ನೀ ಚಲೋ ಮಾಡಿದ್ರೆ ಅಲ್ಲ ಗೌಡ. ನಾನು ತವ್ರ ಮನೆಗೆ ಇರೋದು ನಿಮ್ಗೆ ಇಬ್ಬರಿಗೆ ಇಷ್ಟ ಆಯ್ತಿಲ್ಲ? ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ರಿ. ಹೋಗ್ರಿ ಇಲ್ಲ ಎಷ್ಟು ದಿನ ಇರ್ತೀರಿ ನಿನ್ನ ಗಂಡನ ಮನ್ಯಾಗ ನೀ ಇರೋ ಅಂತಂದ. ಬಂದಾಗಿಂದ ಚಲೋ ಮಾಡ್ಯಾರ. ಯಾವಾಗ ಹೋಗ್ತೀರಿ ಅಂತಂದೆ. ಯಾರ ತವ್ರ ಮನ್ಯಾಗ ಬಂದು ಹೆಣ್ಮಕ್ಳು ಇಲ್ಲ ಇಲ್ಲಿ ನೋಡೆ. ಯಾರ ತಂದೆ ತಾಯಿ ಖುಷಿ ಪಡ್ತಾರೆ. ತಮ್ಮ ನಮ್ಮ ಮಕ್ಕ ಬಂದಪ್ಪ ಚಲೋ ಆಯ್ತು ಬಿಡಿ ಒಂದಿಷ್ಟು ದಿನ ಇದ್ದಂಗೆ ಆಕತಿ ಖುಷಿಯಿಂದ ಅಂತ ನನಗೆ ಅಂತಾರ. ಯಾವಾಗ ಹೋಗ್ತೀರಿ ಅಂತಂದ ಕೇಳ್ತಾನ ನೋಡೆ.
ಇವತ್ತ ಯಪ್ಪ ಗೌಡಿ ಅದು ಯಾವಾಗ್ರೆ ಯಾಕೆ ಹೋಗುಲ್ದಕ್ಕ ಅದ್ರ ತಂಟಿಗೆ ಹೋಗ್ಬೇಡಪ್ಪ ಯಪ್ಪ ನೀನು ಹೋಗು ಗೌರವ ಏನ್ ಮಾಡಕತ್ತೈತಿ ಏನು ನೋಡಿ ಯಪ್ಪ ಅದಕ್ಕೊಂದಿಟ್ಟು ಸಮಾಧಾನ ಹೇಳ ಗೌಡೆ ಎಷ್ಟು ದಿನ ನಿಂದ ಚಿಂತೆ ಆಗದೆ ಕೂಳ ತಿಂದಿಲ್ಲ ಯಪ್ಪ ಉಂಡನ್ ರೀತಿಯರ ಅಂತಂದ ಬರೀ ಸುಳ್ಳು ಹೇಳಿ 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 ಒಂದೊಂದು ಹೊಟ್ಟೆ ನೀರು ಕುಡಿದು ಉಪವಾಸ ಮುಕ್ಕೊಳ್ಳೋದೆ ಹುಡುಗಿ ನಿನಗ ಅದು ಕರುಣೆನ ಬರ್ಲಿಲ್ಲ ಯಪ್ಪ ಅಂತಂದ ಜಗ್ಗ ಬೈದನಪ್ಪ ಯಪ್ಪ ನಿನಗ ಗೊತ್ತಾಯ್ತು ಬೇವ ನನಗೆ ಗೌರಿ ಏನಂತ ನನಗೆ ಗೊತ್ತಿಲ್ಲ ಬೇ ಹೋಗಿ ಮಾತಾಡ್ತೇನೆ ಅನು ಎಲ್ಲಿಗಳ ಯಪ್ಪ ಆಕಿ ಆಗಲೇ 9 ಬಸ್ಗೆ ಹೋಗ್ಯಾಳ ಅದ ಪಿರಿಯಂಡ ಅದೇನ ಹಣ್ಣಿಡದ ಏನ ಹಿಂಗೆ ಎಂಗೇಜ್ಮೆಂಟ್ ಏನ ಅಂತಾರಲ್ಲ ಯಪ್ಪ ಅದೈತಿ ಅಮ್ಮ ನಾನೇ ಹೋಗಿ ಬರ್ತೀನಿ ಅಂತಂದು ಹೋತ್ ಹುಡುಗಿ ಆಗಲೇ ಹೌದಾ ಹಿಂಗ ಕಳಿಸ್ರಿ ಒಂದೊಂದು ಹುಡುಗಿನ ಕಳಿಸ್ರಿ ಗೊತ್ತಾಕತಿ ಯಾವಾಗ ಏನಾರ ಆತಂದ್ರೆ ಏನಾರ ಹೋಗಾರ ಅಂದ್ರೆ ಬೇಡ ಇವಾಗ ಹೋಗ್ಬಾರ್ದಂಗ ಒಬ್ಬೊಬ್ರೆ ನಾವು ಬರ್ತೇವೆ ನಡಿ ಜೊತೆಗೆ ಅಂತಂದು ಹೇಳದ್ ಬಿಟ್ಟೆ ಅದಕ್ಕೆ ಒಬ್ಬಕ್ಕೆ ಹೋಗ್ತಾನೆ ಅಂದ್ಲಂತ ಇವ್ರ ಕಳಿಸ್ಕೊಟ್ಟಾರ ತಣಿಗಿರಲಿ ಎಡ್ಕಾಸ್ಬಿ ತಣಿಗಿರ ನನ್ನ ಮೊಮ್ಮಗಳ ಏನೈತಿ ಅಂತಂದ ಹೆಂಗ ಅದಾಳ ಅಂತಂದ ನನಗೆ ಗೊತ್ತಿಲ್ಲನೆ ಕಿತ್ತೂರಾಣಿ ಚೆನ್ನಮ್ಮಿದ್ದಂಗ ನನ್ನ ಮೊಮ್ಮಗಳ ಆಕಿ ಬಗ್ಗೆ ಹೇಳ್ತಾ ಆಕಿ ಹೋಗ ಐತಲ್ಲಾಗ ಅರಿಬಿ ಪರಿಬಿ ಅದಾವ ಏನ ಹೋಗಿ ತಿಕ್ ಹೋಗ ಆಗ ಬಂದ ತವ್ರ ಮನೆಯಾಗ ಇದ್ರೆ ಯಾರು ಮಾಡ್ತಾರ ಇಲ್ಲಿ ಅಲ್ಲ ಮಗಳು ಅನ್ನೋದು ಒಂದಿಟ್ಟು ಕಿಮ್ಮತ್ತಿಲ್ಲ ಇಟ್ಕೊ ಮುದ್ಕಿಗೆ ಏನ್ ಮಾಡ್ಲಿ ನಂದ ಹಣೆ ಬರ ಕೆಟ್ಟೈತಿ ಏನ್ ಮಾಡದೆ ಅದೊಂದು ಹುಡುಗಿ ಹ್ಞೂ ಅನ್ವಲ್ಲ ಹ್ಞೂ ಅಂದ್ರೆ ಮದುವೆ ಮಾಡ್ಕೊಂಡು ಇವತ್ತ ಕರ್ಕೊಂಡು ಹೋಗ್ಬಿಡಂಗದನಿ ಅದೊಂದು ಅಡ್ಡ ಸಿಡಿತೈತೆ ಹುಡುಗಿ ಯಾನೆ ಮನ್ನಿ ನೋಡ್ತೀಯ ನನ್ನ ಮಗ ಎಂತ ಬಟ ಮಾರಿಗೆ ಗುದುತ್ತೆ ಒಂದೀಟ ಕೈ ಹಿಡ್ಕೊಂಡಿದ್ಕ ಏನ ಸೋದ್ರ ಮಾವ ಕೈ ಹಿಡ್ಕೊಂಡ್ರೆ ಏನತ್ತೆ ಯಾವ ಒಂದೇ ಕಿವಿ ಮಾತಾಡ ಹೇಳ್ತಾನೆ ಕೇಳ್ಕೊ ಆಕಿ ಅನು ನೋಡಿದ್ರ ಮದುವೆ ವಯಸ್ಸಿಗೆ ಬಂದಿದ್ದು ಹುಡುಗಿ ಹಂಗ ಒಬ್ಬೊಬ್ಬ ಆಕಿನ ಹಂಗ ಹೊರಗೆ ಕಳಿಸ್ತಾರ ಮೇವ ಏನಾರ ಹೇಳಿದ್ರ ನನಗ ಬೈತೀವಿ ಏನೋ ಒಳ್ಳೇದ ಮಾಡೋಣ ನನ್ನ ತಮ್ಮನ ಮಕ್ಕಳು ಚಲೋ ಇರ್ಲಿಪ್ಪ ಒಂದ ಉದ್ಧಾರ ಆಗ್ಲಿ ಅಂತಂದು ಹೇಳಿದ್ರ ನನಗ ಬಾಯಿ ಬಂದಂಗ ಬೈತೀರಿ ಅಯ್ಯ ಹೋಗ ಇವಾಗ ಹೋಗಲೇ ಗೊತ್ತಾಯ್ತಿಲ್ಲ ನನಗೆ ಗೊತ್ತಿಲ್ಲನೆ ಏನೇನೇ ಒಳ್ಳೇದು ಬಯಸ್ತಿದಿ ಏನೇನು ಕೆಟ್ಟದ್ದು ಬಯಸ್ತಿದಿ ಏನೇನು ಪಿಲಾನ್ ಮಾಡ್ತೀವಿ ಎಲ್ಲ ಗೊತ್ತಾಯ್ತು ನಡಿಯ ನನಗ ಗೊತ್ತಾಯ್ತು ನೀನೆ ಹಂಗಾರ ಮಾಡಿ ಹುಡುಗಿನ ಹೂ ಅನಿಸಿ ಮದ್ವೆ ಮಾಡಿಸಿ ಕರ್ಕೊಂಡು ಹೊಂದಿಂದ್ರೆ ಅವಾಗ ಕುತ್ಕೊಂತಿಲ್ ಬಾಯ್ ತಕೊಂಡು ನಾವಲ್ಲೇ ನಾನು ನಮ್ಮನಾಗಿ ಹಂಗ ಸುಮ್ಮನೆ ಅಂದೆವ ನಮ್ಮನಾಗಿ ಹಿಂಗೆ ಮಾಡಿದ್ಲ ಅಂತಂದ ನೀನು ಇಲ್ಲೇ ಪಶ್ಚಾತ್ತಾಪ ಪಟ್ಕೊಂತ ಕುತ್ಕೋಬೇಕ ಹೋಗಲೇ ಬುಬ್ಣಿ ಹೋಗ ನನ್ನ ಮೊಮ್ಮಗಳ ಬಂಗಾರದಂಗ ಐತಿ ಗಿಣಿ ಹಂಗ ಸಾಕೇವಿ ಗಿಡಗಿನ ಕೈಯಾಗ ಕೊಟ್ಟೆ ಕುತ್ಕೋಬೇಕ ಅಂತ ಮಾಡಿ ನಾವು ಇವಾಗ ಅರ್ಬಿ ಉಗದ್ ಹಾಕಿ ಬರೋದ್ರಾಗ ಮೈಯಾಗೆಲ್ಲ ನೀರು ಇಡಾಕತ್ತವ್ರಿಪ್ಪ ಏನ್ ಬಿಸಿಲು ಏನ್ತಾನ ಸುಮ್ಮನೆ ಮಳೆ ಹೇಳ್ದಂಗ ಮಾಡ್ತತಿ ಒಂದಿಟ್ಟು ಹನಿ ಬರ್ತತಿ ಮತ್ತೆ ಹೋಗತಿ ಅದಕ್ಕೆ ಕೆಟ್ಟ ಅರ್ಜಾಳ ಒಂದು ಹೊಡ್ಯಾಕತ್ ಬಿಡ್ತತಿ ಏನ್ ಮಾಡದೆ ಒಂದೆರಡು ಮಸಿ ಅರ್ಬಿದ್ದು ಅವನ ನೆನಪು ಹಾರಿದೆ ನೋಡ ಎಲ್ಲಿ ಹೋದ್ಲು ಪೈಕಿ ನಮ್ ಗೌರಿ ಗೌರಿ ಅಂತೆ ಇಂತೆ ನಾನು ಇಷ್ಟು ದಿನ ಕಾದಿದ್ಕೆ ನಮ್ಮ ಮನೆಗೆ ಬಂದ ನಮ್ಮ ತೀರೆ ಹೇಳಿದ ಮಾತು ಕರಿ ಆತ ಗೌರಿ ಚಿಂತೆ ಮಾಡ್ಬಿಡ ನನ್ನ ಮಗ ನನ್ನ ಮನೆಗೆ ಬಂದ ಬರ್ತಾನ ಅವ್ನ ತಪ್ಪ ತಿದ್ಕೊಂಡು ಬಂದ ಬರ್ತಾನ ನಮ್ಮ ಕೂಟ ಇರ್ತಾನ ಇಷ್ಟಾಗಿ ಚಿಂತೆ ಮಾಡ್ತಿ ಅಂತಂದ ನಮ್ಮ ತೀರೆ ಹೇಳಿದ ಮಾತು ಸುಳ್ಳಾಗ್ಲಿಲ್ರಿಪ್ಪ ಸುಳ್ಳಾಗ್ಲಿಲ್ಲ ಕಳ್ಳಿ ಇಲ್ಲೇ ಇದ್ದಾಳ ಅಲ್ಲ ನಾನು ನಮ್ಮ ಗೌರಿಗೆ ಇಷ್ಟೆಲ್ಲ ನೋವು ಕೊಟ್ಟನ್ರಿ ಆಕಿ ನನಗೆ ಒಂದು ಮಾತು ಹಿಂಗೆ ಮಾಡಕತ್ತೀರಿ ನೀವು ಅಂತಂದೆ ಒಂದು ಮಾತು ಅನ್ಲಿಲ್ಲ ಇಂಥ ಹೆಂಡತಿ ಪಡ್ಯಾಕ ನಾನು ಪುಣ್ಯ ಮಾಡನ್ರಿ ಸೀತಾದೇವಿ ಇದ್ದಂಗೆ ನನ್ನ ಹೆಂಡತಿ ಗೌರಿ ಹಾ ರೀ ಯಾಕ್ರಿ ಏನಾರ ಬೇಕಾಗಿತ್ತೇನ್ರಿ ಬೇಡ ಮಾರಯ್ಯ ಬೇಡ ಏನಾರ ಕೇಳಿದ್ ಬಿಟ್ಲೆ ಏನಾರ ಕೊಡ್ಲೇನ್ರಿ ಊಟಕ್ಕೆ ಹಚ್ಚಿ ಕೊಡ್ಲೇನ್ರಿ ನೀರು ಕೊಡ್ಲೇನ್ರಿ ಜ್ಯೂಸ್ ಕೊಡ್ಲೇನ್ರಿ ಪಾನಕ ಕೊಡ್ಲೇನ್ರಿ ಅಲ್ಲ ಗೌರಿ ನೀನು ಬರೀ ಇದಕ್ಕೆ ಏನಾರ ನೀನು ಫಿಕ್ಸ್ ಆಗಿನ ನೀನೇ ಅಲ್ಲ ನೀವು ನಮ್ಮ ಬಗ್ಗೆ ಚಿಂತೆ ಮಾಡ್ಕೊತ ಇರ್ತೀರಿ ನಿನ್ನ ಬಗ್ಗೆ ಯಾರು ಚಿಂತೆ ಮಾಡ್ತಾರ ನನ್ನ ಬಗ್ಗೆ ಏನು ಚಿಂತೆ ಇರ್ತೈತ್ರಿ ನನ್ನ ಗಂಡ ನನ್ನ ಮಕ್ಕಳು ನಮ್ಮ ಅತ್ತೆಯರು ಚಂದ ಇದ್ರೆ ಅಷ್ಟ ಸಾಕ್ರಿ ನನಗೆ ಅವರೆಲ್ಲ ಚಂದಿದ್ರೆ ನಾನು ಚಂದಿದ್ದಂಗೆ ಗೌರಿ ಇಂಥ ಒಳ್ಳೆ ಮನಸ್ಸಿಗೆ ನಾನು ಎಷ್ಟು ನೋವು ಕೊಟ್ಬಿಟ್ನಲ್ಲ ಗೌರಿ ದಯವಿಟ್ಟು ನನಗೆ ಕ್ಷಮಿಸ್ತೀಯಲ್ಲ ಗೌರಿ ನೀನು ಗೌರಿ ಹಾಂ ರೀ ಬಿಡ್ತಾನ್ರಿ ಹೆಂಡತಿ ಮುಂದೆ ಯಾರ ಗಂಡ ಹಿಂಗೆ ಕೇಳ್ತಾನನ್ರಿ ತಪ್ಪಾತ್ರಿಪ್ಪ ಹಂಗೇನು ಇನ್ನೊಂದ್ಸರಿ ಕೇಳಕ್ಕೆ ಹೋಗ್ಬೇಡ್ರಿ ನೀವು ಗೌರಿ ನಿಂದು ದೇವ್ರಂತ ಮನಸ್ಸು ಗೌರಿ ನಿಂದೆ ಇಷ್ಟೆಲ್ಲ ತಪ್ಪು ಮಾಡಿ ನಾನು ಒಳ್ಳೆ ಮನೆಗೆ ಬಂದ್ರೆ ಯಾರ ಸಿಟ್ಟು ಸೆಡ್ಕು ಮಾಡ್ತಾರ ಏನು ಮಾಡಿದ್ರಿ ಇಷ್ಟು ದಿನ ಎದಕ್ಕಿದ್ರಿ ಎಲ್ಲಿ ಒಬ್ರ ಅಂತಂದು ಹಂಗೆ ಹಿಂಗೆ ಎಲ್ಲ ಕೇಳ್ತಾರ ನೀ ನೋಡಿದ್ರೆ ಒಂದು ಮಾತು ಕೇಳವಲ್ಲಿ ಯಾಕಲ್ಲಿದ್ರಿ ಏನಾಗಿತ್ತು ಅಂತಂದು ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡು ಖುಷಿ ಪಟ್ಕೊಂಡು ಇಷ್ಟು ನನ್ನ ಚಂದಾಗಿ ನೋಡ್ಕೊಳಕತ್ತಿಲ್ಲ ಗೌರಿ ಇದೆಲ್ಲ ನಿನಗೆ ಹೆಂಗೆ ಸಾಧ್ಯ ಗೌರಿ ಯಾರಿ ಅದನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊಳತ್ತೀರಿ ನೀವು ಅದನ್ನೆಲ್ಲ ಒಂದೇ ಕೆಟ್ಟ ಕನಸು ಅಂತಂದು ಮರೆತು ಬಿಡ್ರಿ ಆರಿ ಇನ್ನೊಂದ್ಸರಿ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮನ್ನ ಬಿಟ್ಟು ಒಬ್ರ ಇರ್ತಾನೆ ಅಂತಂದು ಸಿಟ್ಟು ಮಾಡ್ಕೊಂಡು ಹಂಗೆ ಹೋದ್ರೆ ನಿಮ್ಮ ಆರೋಗ್ಯದ ಗತಿ ಏನ್ರಿ ಆರಿ
ಗೌರಿ, ನಂದು ತಪ್ಪಾಗೈತಿ, ನನಗೆ ಕ್ಷಮಿಸ್ಬಿಡು ಗೌರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅರೆ ಇನ್ನೊಂದ್ಸರಿ ಹಿಂಗೆ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ದೇನು ತಪ್ಪಿಲ್ಲ ಅಂತಂದು ನನಗೆ ಗೊತ್ತೈತ್ರಿ. ಆ ಸಿಟ್ನ್ಯಾಗ ಅಷ್ಟ ನೀವು ಹಂಗೆ ಮಾತಾಡಿ ಎಷ್ಟು ದಿನ ಅಲ್ಲೇ ದೂರ ಇದ್ರಿ ಅಂತಂದು ಅಷ್ಟ ನಂಗೆ ಗೊತ್ತೆ. ಆದ್ರೆ ಇನ್ನೊಂದ್ಸರಿ ಹಿಂಗೆಲ್ಲ ಸಿಟ್ಟು ಮಾಡ್ಕೊಂಡು ಒಬ್ರ ಇರ್ತಾನೆ ಅಂತಂದು ಹೋಗಕ್ಕೆ ಹೋಗ್ಬೇಡ್ರಿ. ಜೊತೆಯಲಿ ಜೊತೆಯಲಿ ಇರುವೆನು ಎಂದು ನಾನು ಹಿಂಗೆ ಗೌರಿ, ಜೊತೆಯಲಿ ಇರುವೆನು ನಾನು ಹೀಗೆ ಎಂದು. ಗೌರಿ, ಕೊನೆಯದಾಗ ಕೇಳಾಕತ್ತೇನೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಕ್ಕೆ ಗೌರಿ. ಹಾಂ, ದಯವಿಟ್ಟು ಕ್ಷಮಿಸು.